ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಜ್ಜು ಮಾತಾಡ್ತಾ ಇದ್ದೀನಿ. ಸೊ ಇವತ್ತಂತೂ ವಿ ಟಿದವರು ನನ್ನಂತೂ ಎಕ್ಸಾಮಲ್ಲಿ ಅಳಿಸ್ಬಿಟ್ರಪ್ಪ. ಸೊ ಏನಕ್ಕೆ ಅಂತ ನಿಮಗೆಲ್ಲರಿಗೂ ಗೊತ್ತು. ನಾನು ನಿಮಗೆಲ್ಲ ತೋರಿಸ್ತಾ ಇದ್ದೀನಲ್ಲ ಆ ಕ್ವಶನ್ ಪೇಪರ್ನ. ಸೊ ಇದು ಇವತ್ತಿನ ಒಂದು ಡೀಪ್ ಲರ್ನಿಂಗ್ ಒಂದು ವಿ ಟಿ ಎಕ್ಸಾಮ್ ಆಗಿದ್ದು 7th ಸೆಮ್ದು. ಈ ಪೇಪರ್ ನೋಡಿದಾಗ ನನಗಂತೂ ಅಳು ಬಂದುಬಿಟ್ಟಿತ್ತು ಅಂದ್ಕೊಳ್ಳಿ. ಸೊ ಆ ಟೈಮಲ್ಲಿ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಒಂದು 5 ನಿಮಿಷ ಗ್ಯಾಪ್ ತೊಗೊಂಡೆ, ನಾನು ಸುಧಾರಿಸ್ಕೊಂಡೆ. ಡೀಪ್ ಲರ್ನಿಂಗ್ನ ನೋಡಿಬಿಟ್ಟು ನಾನು ಡೀಪ್ ಡಿಪ್ರೆಷನ್ಗೆ ಹೋಗ್ಬಿಟ್ಟೆ ಮಾತ್ರ. ಸೊ ಮೊದಲಿಗೆ ನಾವು ಏನು ಮಾಡ್ತಿದ್ವಿ ಅಂತಂದರೆ, ಯಾವ ಒಂದು ಮಾಡಲಲ್ಲಿ ಯಾವುದಾದ್ರು ಒಂದು ಕ್ವಶನ್ನ ನೋಡಿಬಿಟ್ಟು ಯಾವುದನ್ನು ಸ್ಕಿಪ್ ಮಾಡಬೇಕು ಅಂತ ಅಂದ್ಬಿಟ್ಟು ಇನ್ನು ಉಳ್ಕಿರೋದನ್ನ ಬರೀಬೇಕು ಅಂತ ಥಿಂಕ್ ಮಾಡ್ತಿದ್ವಿ. ಬಟ್ ಈ ಸತಿ ಏನಾಯಿತು ಅಂತಂದರೆ ಡೀಪ್ ಲರ್ನಿಂಗಲ್ಲಿ ಸೊ ಯಾವ ಒಂದು ಎಂಟರ್ ಮಾಡಲ್ನ ಸ್ಕಿಪ್ ಮಾಡಬೇಕು ಅಂತ ಒಂದು ಥಿಂಕ್ ಮಾಡೋ ಪರಿಸ್ಥಿತಿ ಬಂದುಬಿಟ್ಟಿದೆ. ಸೊ ನೀವೆಲ್ಲ ನೋಡ್ತಿರ್ಬೋದು. ಫಸ್ಟ್ ಮಾಡ್ಯೂಲ್ ನೋಡಿದಾಗ ಪರವಾಗಿಲ್ಲ, ಓಕೆ ಫಸ್ಟ್ ಮಾಡ್ಯೂಲ್ ಚೆನ್ನಾಗಿತ್ತು. ಸೊ ನೆಕ್ಸ್ಟು ಸೆಕೆಂಡ್ ಮಾಡ್ಯೂಲ್ ನೋಡಿದಾಗ ಸೆಕೆಂಡ್ ಮಾಡ್ಯೂಲ್ ಪರವಾಗಿತ್ತು. 3ನೇ ಮಾಡ್ಯೂಲಿಗೆ ಬಂದರೆ ಆ 3ನೇ ಮಾಡ್ಯೂಲ್ ನೋಡಿಬಿಟ್ಟು ಇಲ್ಲಿ ಆ್ಯಕ್ಚುಲಿ ಡಿಪ್ರೆಷನ್ಗೆ ಹೋಗಿದ್ದು. ಇಲ್ಲಿ ನಾನು 3ನೇ ಮಾಡ್ಯೂಲಲ್ಲಿ ಯಾವ್ದು ಬರಿಬೇಕಂತ ಗೊತ್ತಾಗಲಿಲ್ಲ. ಸೊ ಈಗ ಈ ಮಾಡ್ಯೂಲ್ನ ಸ್ಕಿಪ್ ಮಾಡೋದಾ ಅಂತ ಥಿಂಕ್ ಮಾಡಿದೆ. ಆಯಿತು ಬನ್ನಿ, ನೆಕ್ಸ್ಟ್ ಹಂಗೆ 3ನೇ ಮಾಡ್ಯೂಲ್ ನೋಡಿದ್ರೆ ಅದರಲ್ಲಿ ಕನ್ವಲ್ಯೂಷನ್ ಅಂತ ಅಂದ್ಬಿಟ್ಟು ಕನ್ವಲ್ಯೂಷನ್ ಮೋಟಿವೇಷನ್ಸು, ಕನ್ವಲ್ಯೂಷನ್ ಆಪ್ರೇಷನ್ಸ್ ಅಂತ ಎಲ್ಲ ಓದ್ಕೊಂಡ್ರೆ, ಈ ನನ್ನ ಮಕ್ಕಳು ನೋಡಿದರೆ ವಿ ಟಿದವರು ಎಂಟೈರ್ ಬರೇ ನ್ಯೂಮೆರಿಕಲ್ಸ್ ಹೇಳಿದ್ದಾರೆ. ನಮ್ಮನ್ನೇನು ಟಾಪರ್ಸ್ ಅಂದ್ಕೊಂಬಿಟ್ಟಾರ, ನಮ್ಮನ್ನು ಪಂಟರ್ಸ್ ಅಂದ್ಕೊಂಡಿದ್ದಾರೆ ಮ್ಯಾಥ್ಸಲ್ಲಿ ಅಂತ ನಮ್ಮ ತಾಣೆ ನನಗಂತೂ ಗೊತ್ತಿಲ್ಲ. ಹಂಗೆ ಮಾಡ್ಯೂಲ್ 4ಗೆ ಬಂದರೆ ಆರನೇದು ಏನೋ ಡಯಾಗ್ರಾಮ್ಸ್ ಅದು ಇದು ಕೇಳ್ತಾರೆ ಅಂತಂದರೆ, ನಾರ್ಮಲಾಗಿ ಥಿಯರಿ ಕೇಳ್ತಾರೆ ಅಂತಂದರೆ ಇದರಲ್ಲೂ ಕೂಡ ಕ್ಯಾಲ್ಕುಲೇಷನೆಲ್ಲ ಹಾಕ್ಬಿಟ್ಟಿದ್ದಾರೆ. ಸೊ ಇಂಥ ಪರಿಸ್ಥಿತಿ ಬಂದುಬಿಟ್ಟಿತ್ತು ಇವತ್ತಂತೂ ನನಗೆ. ಸೊ 5ನೇ ಮಾಡ್ಯೂಲ್ಗೆ ಬಂದರೆ ಆ್ಯಕ್ಚುಲಿ 5ನೇ ಮಾಡ್ಯೂಲ್ ಓಕೆ ಪರವಾಗಿಲ್ಲ, ಬರಿಬೋದಿತ್ತು. ನೋಡಿ ಮೇಲಿದ್ದು 9th A ಕ್ವಶನ್ ಇದೆಯಲ್ಲ, ಓಕೆ ಅದು ಈಸಿ ಇತ್ತು. ಸೊ ನೆಕ್ಸ್ಟ್ ಕೆಳಗಡೆ ಬಂದುಬಿಟ್ರೆ ಇಲ್ಲಿ ಏನಾಯಿತು ಅಂತಂದರೆ, ನಾನು ಪ್ರಾಬ್ಲಮ್ನ ಆನ್ಸರ್ ಬರೋಕ್ಕೆ ಪ್ರಾಬ್ಲಮ್ನ ತೊಗೊಂಡಿರೋದೆ, ಅಂದರೆ ಕ್ವಶನ್ನ ತೊಗೊಂಡಿರೋದೇ ರಾಂಗ್ ಹೋಗಿ ತೊಗೊಂಡ್ಬಿಟ್ಟಿದ್ದೀನಿ. ಏನು ಗೊತ್ತಾ, ನನಗೆ ಆ್ಯಕ್ಚುಲಿ ಇದು ಗೊತ್ತಿತ್ತು, 10A B ಗೊತ್ತಿತ್ತು, ನನಗೆ 2 ಗೊತ್ತಿತ್ತು. ಬಟ್ ಇಲ್ಲಿ ಕನ್ಫ್ಯೂಷನ್ ಮ್ಯಾಟ್ರಿಕ್ಸ್ ಸ್ವಲ್ಪ ಕಲ್ತಿರಲಿಲ್ಲ, ಆದರೂ ಜನರಲಾಗಿ ಬರಿಬೋದಿತ್ತು. ಬಟ್ ನಾನು ಏನು ಚೂಸ್ ಮಾಡಿದೆ, ಕನ್ಫ್ಯೂಷನ್ ಮ್ಯಾಟ್ರಿಕ್ಸ್ ನೋಡಿ ಕನ್ಫ್ಯೂಷನ್ ಆಗಿಬಿಟ್ಟು ನೆಕ್ಸ್ಟ್ ಮೇಲಿ ಪಾರ್ಟ್ ಬರೆದೆ. 9A 9B ಬರೆಯೋಣಂತ ಹೋದೆ. 9B ಏನೋ ಕಂಪ್ಲೀಟಾಗಿ ಬರೆದೆ. ಇಲ್ಲಿ ಸ್ಟಕ್ ಆಯಿತು ಬ್ರೈನು, ಹೇಳಿದ್ನಲ್ಲ ಡಿಪ್ರೆಷನ್ ಹೋಗ್ಬಿಟ್ಟೆ. ಇದು ಎಷ್ಟು ರೀಕಾಲ್ ಮಾಡ್ತಿದ್ದೀನಿ, ಬರ್ತಾಯಿಲ್ಲ. ಸೊ ನನ್ನ ಮಗಂದು ಬರಲೇ ಇಲ್ಲ. 9ನೇದು 9th ಬರಲೇ ಇಲ್ಲಲ್ಲ ಫೈನಲಿ. ಆಮೇಲೆ ನಾನು ಆಗಲೇ ಟೈಮ್ ಎಲ್ಲ ಮುಗ್ದೋಗ್ಬಿಟ್ಟಿತ್ತು. ಇನ್ನೇನು 10th B ಬರೆಯೋಕ್ಕೆ ಟೈಮೂ ಇರಲಿಲ್ಲ. ಇಲ್ಲಂದರೂ ಮಾಡ್ಯೂಲ್ 3 ಬಗ್ಗೆ ನಾನು ಮಾತಾಡಲೇಬೇಕು. ಇವತ್ತು ನಮ್ಮದು ಸ್ಪೀಚ್ ಇರೋದೇ ಮಾಡ್ಯೂಲ್ 3 ಅಂತ ಅಂದ್ಬಿಟ್ಟು. ಸೊ ಈ ಪ್ರಾಬ್ಲಮ್ಸ್ನ ನೋಡಿಬಿಟ್ಟು ನನಗೆ ಮಾತೇ ಬರಲಿಲ್ಲ. ಸೊ ನಿಮ್ಮ ಒಂದು ಸಿಚುವೇಶನ್ ಹೆಂಗಿತ್ತು ಅಲ್ಲಿ? ನಮ್ಮ ಇನ್ವಿಜಿಲೇಟರ್ ನಾನು ಹಿಂದೆ ತಿರುಗಿ ನೋಡ್ತಾ ಇದ್ದೀನಿ, ಮ್ಯಾಮ್ ಏನಾದರೂ ಹೆಲ್ಪ್ ಮಾಡ್ತಾರಂತ. ಚಾನ್ಸೇ ಇಲ್ಲ. ಮ್ಯಾಮೆಲ್ಲ ಹುಡುಗರು ಹೆಲ್ಪ್ ಮಾಡಲ್ಲ, ಇನ್ನೇ ಮ್ಯಾಮಲ್ಲಿ ಹೆಲ್ಪ್ ಮಾಡ್ತಾರೆ. ಹುಡುಗರು ಮಕ್ಕ ನೋಡ್ತಿದ್ದೀನಿ, ಹೇಳ್ಕೊಡ್ತಾರೆ ಅಂತ ಅಂದ್ಬಿಟ್ಟು ಅವ್ರಂತೂ ಫುಲ್ ಬೆಪ್ಪಾಗಿ ಫುಲ್ಲು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ರು ಅವರು ಕೂಡ. ಅವ್ರನ್ನ ಸುಮ್ಮನೆ ಕೇಳಿ ಏನಕ್ಕೆ ಮನಸ್ಸು ನೋವು ಮಾಡೋದಂತ ಕೇಳಲಿಲ್ಲ ನಾನು, ಸುಮ್ಮನೆ ಎಷ್ಟು ಗೊತ್ತೋ ಅಷ್ಟು ಬರೆದು ಬಂದೆ. ಇವತ್ತಿನ ಒಂದು ವಿಡಿಯೋ, ಇವತ್ತಿನ ಒಂದು ಏನಂತಾರೆ, ಸೊ ನಿಮ್ಮ ಒಂದು ನೋವು, ನಿಮ್ಮ ಒಂದು ಪೇನಲ್ಲೂ ನಂದು ಕೂಡ ಸೇರಿಸ್ಕೊಳ್ಳಿ. ನನ್ನ ಪೇನಲ್ಲಿ ನೀವು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ, ನಿಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಿಮ್ಮ ಒಂದು ಪೇನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜಿಲ್ಲನ್ ಮಚ್ಚಿ ಗಾಯ ನನ್ನ ಮಗ ಡಿಪ್ರೆಷನ್ಗೆ ಹೋಗ್ಬಿಟ್ಟವನೇ. ಸೊ ಅದಕ್ಕೆ ಹೆಂಗೆಂಗೋ ಆಡ್ತವನೆ ಮಗ. ಗೈಸ್ ನೋಡ್ತಿದ್ದೀರಲ್ಲ, ಫುಲ್ ಶೆಡ್ಡೆಲ್ಲ ಬಿಚ್ಕೊಂಡು ಹುಚ್ಚಾಗಿಬಿಟ್ಟಿದೆ ನನ್ನ ಮಗ. ಸೊ ಬನ್ನಿ ಈಗ ಕಂಟಿನ್ಯೂ ಮಾಡೋಣ ನಮ್ಮ ಒಂದು ಡೀಪ್ ಲರ್ನಿಂಗ್. ಗೈಸ್ ಅವ್ನು ಯಾರು ಗೊತ್ತಾ, ಸ್ವಾಮಿ ಅಬ್ದುಲ್ ಕಲಾಂ ಜಿಲ್ಲಾನ್ ಅಂತ. ಗೈಸ್ ಅದು ಬಿಟ್ಟರೆ ಇಲ್ಲಿಗೆ ಬರೋಣ. ಎಲ್ಲಿಗೆ? ನಾನು ಪ್ರಾಕ್ಟೀಸ್ ಮಾಡಿದ್ದೆ, ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡಿದ್ದೀನಿ ಏನೇನೋ ಬರ್ಬೋದು ಅಂತ ಅಂದ್ಬಿಟ್ಟು. ನಾನು ಒಂದು ಶಾರ್ಟ್ ವೀಡಿಯೋ ಹಾಕಿದ್ದೆ, ಏನಂತ ಬ್ರೇನು ಅದು ಇದು ಅಂತ ಅಂದ್ಬಿಟ್ಟು. ಸೊ ಅದು ಒಂದೇತಾ ನೋಡೋಣ. ನಿಯೋಕಾಗ್ನಿಟರ್ ಅಂತ ಓದಿದೆ, ನಿಯೋಕಾಗ್ನಿಟರ್ ಒಂದಿಲ್ಲ. ಇದು ವೇಸ್ಟು, ನಾನು ಓದಿರೋದೇ ವೇಸ್ಟು. ಇದು ಸಹ ಒಂದಿಲ್ಲ. ಮತ್ತು ಏನು ಒಂದೈತೆ? ಟ್ರೆಡಿಷ್ನಲ್ ಮಷಿನ್ ಲರ್ನಿಂಗ್,
ಇಲ್ಲ ನಿಮ್ಮದು ಡಿಫ್ರೆನ್ಸ್ ಕೇಳಬೇಕಿತ್ತು, ಕೇಳಿದ್ರಾ? ಕೇಳಿಲ್ಲ. ಏನಕ್ಕೆ? ನಮ್ಮನ್ನು ಫೇಲ್ ಮಾಡ್ಬೇಕಂತ ಡಿಸೈಡ್ ಆಗೋರೆ ಈ ಸತಿ 2026ನೇ ಬ್ಯಾಚವರು ಫೇಲ್ ಆಗಬೇಕು, ಎಲ್ಲರೂ ಒಟ್ಟಿಗೆ ಒಂದು ಮೆಮೊರಿನ ಕ್ರಿಯೇಟ್ ಮಾಡಬೇಕಂತ ವಿ ಟಿ ದವರೇ ನಮಗೆ ಒಂದು ಆಪರ್ಚುನಿಟಿನ ಕಲ್ಪಿಸ್ಕೊಟ್ಟಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಇದೊಂದು ಅಲೆಕ್ಸ್ ಅಂತ ಬಂದಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಇಷ್ಟೆಲ್ಲ ಕರೆಕ್ಟ್ ಹೊರದೆ, ಇದನ್ನು ಮಾತ್ರ ತಪ್ಪು ಬರದೆ. ಸೊ ಇದು ಪರಿಸ್ಥಿತಿ, ಏನು ಮಾಡೋದು? ಶಟ್ ನಾನು ಎಕ್ಸಾಮ್ ಆಗಿ ಬಂದ ತಕ್ಷಣ ನಾನು ಫುಲ್ಲು ಫ್ರಸ್ಟ್ರೇಟೆಡ್ ಆಗಿ ಪೇಜ್ನೇ ಅರ್ಧಾಕ್ಬಿಟ್ಟೆ. ನೋಡ್ತಿರ್ಬೋದು ನೀವು. ಅಂಥ ಪೇಪರ್ ಕೊಟ್ಟಿದ್ದಾರೆ, ಬಂದುಬಿಟ್ಟಿತ್ತು. ಅಳಿಸ್ಬಿಟ್ರು ನನ್ನ. ನೋಡಿ, ಮಾಡೆಲ್ 3ಯಲ್ಲಿ ಏನು ಓದಿದ್ದೀನಿ? ಫುಲ್ಲು ಥಿಯರಿ ಓದಿದ್ದೀನಿ. ಕನ್ವಲ್ಯೂಷನ್ ಆಪ್ರೇಷನ್ಸ್ ಅಂತೆ, ಕನ್ವಲ್ಯೂಷನ್ಸ್ ಇನ್ CNN, ಇವೆಲ್ಲ ಓದಿದ್ದೀನಿ. ನೋಡಿಲಿ, ಪೂಲಿಂಗು, CNN ಆರ್ಕಿಟೆಕ್ಚರ್ ಓದಿದ್ದೆ, ಕೇಳಲಿಲ್ಲ. ಪೂಲಿಂಗು, ಮೋಟಿವೇಶನ್ ಫಾರ್ ಕನ್ವಲ್ಯೂಷನ್ಸು. ಶೆಟ್ ಮತ್ತು ಏನು ಕ್ವಶನ್ ಕೊಟ್ಟರು? ಬಿಡಪ್ಪ, ನನಗೆ ಮಾತಾಡೋಕ್ಕೆ ಬೇಜಾರಾಗ್ತಿದೆ ಗೈಸ್, ನಿಮಗೂ ಕೂಡ ಬೇಜಾರು ಮಾಡೋದು ಬೇಡ. ಸೊ ನಿಮ್ಮ ಒಂದು ಬೇಜಾರಲ್ಲೂ ನನ್ನೂ ಸೇರಿಸ್ಕೊಳ್ಳಿ ಅಂತ ಹೇಳ್ತಾ, ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಯಾರ್ಯಾರು ಪೇನಲ್ಲಿದ್ದೀರಾ ಅಂತ ಅಂದ್ಬಿಟ್ಟು. ಸೊ ರಿಸಲ್ಟ್ ಬಂದಮೇಲೆ ನೋಡೋಣ. ಇಷ್ಟು ಹೇಳ್ತಾ ಎಲ್ಲರಿಗೂ ನಿಮ್ಮ ಒಂದು ರಿಸಲ್ಟ್ಸ್ಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಏನು ಗಜ ಇಷ್ಟೆಲ್ಲ ಅಳಿಸ್ಬಿಟ್ಟು ಮತ್ತು ಈಗ ಆಲ್ ದಿ ಬೆಸ್ಟ್ ಅಂತ ಹೇಳ್ತಿದೆಯಲ್ಲ ಅಂತಂದರೆ, ಇರಲಿ ಪರವಾಗಿಲ್ಲ, ಒಂದು ಇಟ್ಕೊಳ್ಳಿ, ಏನಾಗಲ್ಲ. ಸೊ ಇಷ್ಟು ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಗಜ್ಜು ಸೈನಿಂಗ. ಬಾಯ್ ಬಾಯ್.